ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ವೇದಿಕೆ ಮೇಲಿನ ಸಮಸ್ತ ಮುಖಂಡರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸರ್, ನಿಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ವೇದಿಕೆ ಮೇಲಿನ ನಮ್ಮ ಸೇವಕರು ಆಗಿರ್ತಕ್ಕಂಥ ಶ್ರೀಯುತ ನವೀನ್ ಸರ್ ಹಾಜರಿದ್ದಾರೆ. ಅವರ ಸಾಮಗ್ರಿ ಸ್ಟೂಡೆಂಟ್ ಕಿಟ್ ಅನ್ನು ವಿತರಿಸಲಿದ್ದಾರೆ. ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಸತೀಶ್ ರೆಡ್ಡಿ ಸರ್ ಇವರಿಂದ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಚಪ್ಪಾಳೆಯ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಓಂ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ನಾವು ಮೇಲೆ ಬಂದ್ಬಿಡದ ಗುರು, ನಾವು ಮೇಲೆ ಬಂದ್ಬಿಡದ ಅಣ್ಣ. ಯಾರಣ್ಣ ಮೊಬೈಲು? ಮೊಬೈಲ್ ಅಣ್ಣ. ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನೂರಾರು ಮಾತುಗಳಿಗಿಂತ ದೊಡ್ಡದು, ಅವರು ಒಳ್ಳೆಯ ಕಾರ್ಯ ನೂರಾರು ಮಾತುಗಳಿಗಿಂತ ದೊಡ್ಡದು ಸಾಧಿಸಿ ತೋರಿಸ್ತಾ ಇದ್ದಾರೆ. ನಮ್ಮ ನೆಚ್ಚಿನ ಗುರಿಯೆಡೆಗೆ ಕರೆದೊಯ್ಯುತ್ತವೆ ಪುಸ್ತಕಗಳು. ಮೌನ ಶಿಕ್ಷಕರು, ಅವು ಮಾತನಾಡುವುದಿಲ್ಲ. ಶಿಕ್ಷಕರು ಪುಸ್ತಕಗಳು, ಮೌನ ಶಿಕ್ಷಕರು, ಅವು ಮಾತನಾಡುವುದಿಲ್ಲ ಎಂಬ ಅಭಿಪ್ರಾಯವನ್ನು ಇಟ್ಟುಕೊಂಡು ಇಂದಿನ ಈ ಪುಸ್ತಕ ವಿತರಣಾ ಕಾರ್ಯಕ್ರಮ ಹೋಗಿ ಹೋಗಿ ಬನ್ನಿ ಬನ್ನಿ ಬನ್ನಿ. ಈ ಕಡೆ ಬಣ್ಣ ಬಣ್ಣ. ನಮ್ಮ ನೆಚ್ಚಿನ ಶಾಸಕರಾದ MLA ಸಾಹೇಬರು ಸತೀಶ್ ರೆಡ್ಡಿ ಅಣ್ಣ ಅವರಿಗೆ ಒಂದೇ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಶಿಕ್ಷಕ ವರ್ಗದವರೇ, ಪುಟ್ಟೇನಹಳ್ಳಿ ಸರ್ಕಾರಿ ಶಾಲೆಯ ಪ್ರಾಂಶುಪಾಲರೇ, ಬಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಂಥ ರಮೇಶ್ ಅವರೇ ಮತ್ತು ಪ್ರಭಾವತಿ ರಮೇಶ್ ಅವರೇ, ಮತ್ತು ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದ ರೂವಾರಿ ನನ್ನ ಆತ್ಮೀಯ ಸಹೋದರಾದಂಥ ನವೀನ್ ಅವರೇ, ಆದಿರಣ್ಣ ಅವರೇ, ಶಿವಾಜಿ ಅವರೇ, ವೇಣು ಅವರೇ, ಇನ್ನು ನಮ್ಮ ಪಟೇಲ್ ಅವರು ಮತ್ತು ನಮ್ಮೆಲ್ಲ ಮುಖಂಡರು ಕೂಡ ತುಂಬ ಜನ ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಅರ್ಪಣೆಯನ್ನು ಮಾಡ್ತಾ, ಒಂದೆರಡು ನಿಮಿಷ ನಮ್ಮ ಟೀಚರ್ಸ್ ಹೇಳಿ ಆ ಮಕ್ಕಳಿಗೆ ಒಂದು 5 ನಿಮಿಷ ಅಷ್ಟೇ ಮಾತಾಡೋದು. ಕಾನ್ಸಂಟ್ರೇಷನ್ ಇರೋದಿಲ್ಲ.
ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬ ಪ್ರೀತಿ. ಸರಸ್ವತಿಯನ್ನ ಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ತಾಯಿ ಆಶೀರ್ವಾದ ಇರುತ್ತೆ ಅಂತೇಳಿ ದೇವರ ಒಂದು ಆಶೀರ್ವಾದ ಪಡೀಲಿಕ್ಕೆ ಆ ಲಕ್ಷ್ಮಿ ಸರಸ್ವತಿಯನ್ನ ದುರ್ಗೆಯನ್ನು ನಾವು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ. ಇವತ್ತು ತುಂಬ ಜನ ಮಕ್ಕಳು ಶನಿವಾರ ರಜಾ ಇರಬೇಕು ಅಲ್ವಾ, ಆದರೂ ಕೂಡ ತುಂಬ ಜನ ಮಕ್ಕಳು ಎಲ್ಲರೂ ಕೂಡ ಶಾಲೆಗೆ ಬಂದಿದ್ದಾರೆ. ಪುಟ್ಟೇನಹಳ್ಳಿ ಶಾಲೆಯಲ್ಲಿ, ಅದು ಸರ್ಕಾರಿ ಶಾಲೆ, 1200ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿದ್ದಾರೆ ಅಂತ ಹೇಳಿದ್ರೆ ಇಡೀ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಕ್ಕಳಿರುವಂಥ ಶಾಲೆ ನಮ್ಮ ಪುಟ್ಟೇನಹಳ್ಳಿ. ಇದಾದ್ಮೇಲೆ ನಮ್ಮ ಅಗ್ರಹಾರ. ಸರ್ಕಾರಿ ಶಾಲೆಗೆ ಬರಬೇಕು ಅಂತ ಹೇಳಿದ್ರೆ ಮೂರಿ ಅಂತ ಜನ ತುಂಬ ಜಾಸ್ತಿ. ಪ್ರೈವೇಟ್ ಶಾಲೆಗೆ ಹೋದರೆ ಅಲ್ಲಿ ಫೀಸ್ ಜೊತೆಗೆ ಡೊನೇಷನ್ ಕಟ್ಟಬೇಕು. ಪ್ರತಿ ತಿಂಗಳು ಅವ್ರು ಹಾಕುವಂಥ ಫೀಸೆಲ್ಲ ಕಟ್ಟಬೇಕು ಅಂದರೆ ಮನೆಗಳೇ ಮಾರಬೇಕು. ಆ ರೀತಿ ಕೆಲವು ಶಾಲೆಗಳು, ಎಲ್ಲ ಶಾಲೆ ಅಂತ ಹೇಳಲ್ಲ ನಾನು, ಕೆಲವು ಶಾಲೆಗಳು ಆ ರೀತಿಯಾದಂಥ ಫೀಸನ್ನು ವಸೂಲಿ ಮಾಡುವಂಥದ್ದನ್ನು, ಅದು ಬೆಂಗಳೂರಲ್ಲಿ, ಗ್ರಾಮಾಂತರದಲ್ಲಾದರೆ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಬೆಂಗಳೂರಲ್ಲಿ ಶಾಲೆ ಮಾಡಿ ಪ್ರೈವೇಟ್ ಶಾಲೆ ನಡೆಸುವಂಥದ್ದೇ ದೊಡ್ಡ ವಿಷಯ. ಆದ್ದರಿಂದ ಅಲ್ಲಿ ಒಳ್ಳೆ ಎಜುಕೇಷನ್ ಸಿಗ್ತದೆ ಅನ್ನೋ ಒಂದು ಭ್ರಮೆಯಲ್ಲಿ ತುಂಬ ಜನ ಎಲ್ಲರೂ ಸರ್ಕಾರಿ ಶಾಲೆ ಬಿಡಿಸಿ ಬೇರೆ ಶಾಲೆಗಳಿಗೆ ಸೇರಿಸ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಬೊಮ್ಮನಹಳ್ಳಿಯಲ್ಲಿ ನಾವೊಂದು ಆಲೋಚನೆ ಮಾಡಿದ್ವಿ, ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೆ ಇಳಿಸುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು. ಯಾರು ಈ ರೀತಿ ಬರ್ತಡೇ ಮಾಡ್ಕೋತಾರೆ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೋತಾರೆ, ಆ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಮಾಡಿದಾಗ ಆ ಮಕ್ಕಳಿಗೆ ಪುಸ್ತಕ ಸಿಗುತ್ತೆ, ಬೆಂಚ್ ಸಿಗುತ್ತೆ, ಕುಡಿಲಿಕ್ಕೆ ನೀರು ಸಿಗುತ್ತೆ, ಅವೆಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಒಂದು ಪ್ರಯತ್ನ ತುಂಬ ವರ್ಷಗಳಿಂದ ಇಲ್ಲಾಗಿದೆ. ನಾನು ಮೋಟಪ್ಪಣ್ಣ ಅವ್ರನ್ನ ನೆನೆಸ್ಕೊತೀನಿ. ಪಾಪ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ, ಆದರೆ ಮೋಟಪ್ಪಣ್ಣ ಅವ್ರನ್ನ ನಾನು ಇವತ್ತು ಕೂಡ ನೆನಪು ಮಾಡ್ಕೊತೇನೆ. ನಮ್ಮ ರಮೇಶ್ ಅವರು, ನಮ್ಮ ಪ್ರಭಾವತಿ ರಮೇಶ್ ಅವರು, ನಮ್ಮ ಮೋಟಪ್ಪಣ್ಣ ಅವರು ನಮ್ಮ ಪುಟ್ಟೇನಹಳ್ಳಿ ಶಾಲೆ ಮೇಲೆ ಇಟ್ಕೊಂಡಂಥ ಪ್ರೀತಿ ಯಾರು ಇಟ್ಕೊಂಡಿರಲಿಲ್ಲ ಅಂತ ನನ್ನ ಭಾವನೆ. ಈ ಶಾಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮೋಟಪ್ಪ ಇಲ್ಲ, ಸ್ವಲ್ಪ ನಮ್ಮ ಪ್ರಭಾವತಿ ರಮೇಶ್ ಅವ್ರನ್ನ ಬಳಸ್ಕೋಬೇಕು ನೀವು ಇಲ್ಲಿ ಶಾಲೆಯಲ್ಲಿ. ಯಾರಪ್ಪ ಹೆಚ್ಚಮ್ಮ, ಹಾಂ, ಸ್ವಲ್ಪ ಇಲ್ಲಿ ಅವ್ರನ್ನ ಬಳಸ್ಕೊಂಡ್ರೆ ಈ ರೀತಿ ಬರ್ತಡೇ ಕಾರ್ಯಕ್ರಮ ಎಲ್ಲ ಕರ್ಕೊಂಬಂದು ಇಲ್ಲೇ ಮಾಡಿಸ್ತಾರೆ. ಶಾಲೆಯಲ್ಲಿ ಏನೇನು ಕೊರತೆ ಇದೆ ಅದನ್ನೆಲ್ಲ ಕೊಡಿಸುವಂಥ ಪ್ರಯತ್ನ ಮಾಡ್ತಾರೆ. ಒಂದು ಸಮಾಜ ಸೇವೆಯಲ್ಲಿರೋಂಥವ್ರನ್ನ ಆ ರೀತಿ ನಾವು ಶಾಲೆಯಲ್ಲಿ ಹೆಚ್ಚು ಒಂದು ಜವಾಬ್ದಾರಿಯನ್ನು ಕೊಡಬೇಕು. ಅಭಿವೃದ್ಧಿ ಮಾಡಿದ್ದಾರೆ ಅವರು, ನಿಂತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೂ ಮುಂದುವರಿಸುವಂಥ ಕೆಲಸವನ್ನು ಕೂಡ ಅವ್ರು ಮಾಡ್ತಾರೆ ನಿಮ್ಮ ಒಟ್ಟಿಗಿದ್ದು. ಆದ್ದರಿಂದ ನಮ್ಮ ಪ್ರತಿನಿಧಿಯಾಗಿ ಅವರು ಇಲ್ಲಿ ಹಿಂದೆ ಸಾಕಷ್ಟು ಕೆಲಸ ಮಾಡುವ ಅನುಭವ ಇರೋದ್ರಿಂದ ಇನ್ನಷ್ಟು ಕೆಲಸಗಳನ್ನು ತಾವು ಅವರೊಟ್ಟಿಗೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಮಕ್ಕಳು ಇಲ್ಲಿ ಮೊದಲು 7ನೇ ಕ್ಲಾಸ್ವರೆಗೂ ಮಾತ್ರ ಇತ್ತು. 8, 9, 10 ನಾವು ಕಳೆದ ಒಂದು 3 ವರ್ಷ ಇದ್ದ ಕಳೆದ ಒಂದು 7-8 ವರ್ಷಗಳಲ್ಲಿ ಈಗ ಹೈಸ್ಕೂಲ್ ಆಗಬೇಕು ಅಂತೇಳಿ ಕಟ್ಟಡ ಇರಲಿಲ್ಲ. ಅದಕ್ಕೆ ಕಟ್ಟಡಕ್ಕೆ ಅನುದಾನ ತಂದು ಇವತ್ತು ಶಾಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮಾತ್ರ ಇದು ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಅತ್ಯುತ್ತಮ ಶಾಲೆ ನಮ್ಮ ಪುಟ್ಟೇನಹಳ್ಳಿ ಶಾಲೆ. ಈ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸವಲತ್ತುಗಳನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನನ್ನ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಳಿಗಿಂತ ಚೆನ್ನಾಗಿ ಎಜುಕೇಷನನ್ನು ಕೊಡುವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥದ್ದು ಮತ್ತು ಮಕ್ಕಳನ್ನು ಶಿಸ್ತಿನಲ್ಲಿ ಬೆಳೆಸುವಂಥ ಒಂದು ಕೆಲಸವನ್ನು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಅದನ್ನು ಮುಂದುವರಿಸ್ತೇವೆ ಬಂಧುಗಳೇ. ಇವತ್ತು ತುಂಬ ಜನ ಮಕ್ಕಳು ನಾವೆಲ್ಲ ಸೇರಿದ್ದೇವೆ. ಒಂದು ನೀವು ನೆನಪಿಟ್ಕೊಳ್ಳಿ, ಯಾವತ್ತೂ ಕೂಡ ಮಕ್ಕಳಿಗೆ ಏನು ಮುಖ್ಯ ಅಂತ ಕೇಳಿದ್ರೆ ಯಾರಾದರೂ ಈ ದೇಶನೇ ಮೊದಲು, ಈ ದೇಶ, ನೇಷನ್ ಫಸ್ಟ್, ದೇಶ ಮೊದಲು, ಆಮೇಲೆ ತಂದೆ, ಆಮೇಲೆ ತಾಯಿ, ಆಮೇಲೆ ಸ್ನೇಹಿತ, ಆಮೇಲೆ ಬೇರೆಯವರೆಲ್ಲ. ಮೊದಲು ದೇಶ. ದೇಶ ಇಲ್ಲ ಅಂದರೆ ನಾವು ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ನಮಗೋಸ್ಕರ ರೈತ ಬೆಳೆ ಬೆಳೀತಾನೆ, ಸೈನಿಕ ಗಡಿ ಕಾಯ್ತಾನೆ, ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾನೆ. ನಾವೆಲ್ಲ ಅವ್ರಿಗೆ ಋಣಿಯಾಗಿರಬೇಕು ಅಂತ ಹೇಳಿದ್ರೆ ನಾವು ಒಂದು ಒಳ್ಳೆಯ ಪ್ರಜೆ ಆಗಬೇಕು. ನಾವು
ಇಂಜಿನಿಯರೋ, ಡಾಕ್ಟ್ರೋ, ಸಾಫ್ಟ್ವೇರೋ ಅಥವಾ ಸ್ಪೋರ್ಟ್ಸ್ ಪರ್ಸನ್ನು, ಮೀಡಿಯಾ ಪರ್ಸನ್ನು ಏನೋ ಆಗೋಕ್ಕಿಂತ ಮುಂಚೆ ಒಳ್ಳೆ ಪರ್ಸನ್ ಆಗಬೇಕು, ಒಳ್ಳೆ ಹೃದಯವಂತ ಆಗಬೇಕು, ಒಳ್ಳೆ ಗೌರವ ರೀತಿಯಲ್ಲಿ ನಡ್ಕೊಳ್ಳೋಂಥದ್ದಾಗಬೇಕು. ಹಿರಿಯರು ಬಂದಾಗ, ದೇಶದ ವಿಷಯ ಬಂದಾಗ ಗೌರವದಿಂದ, ತಂದೆ ತಾಯಿ ಹತ್ರ ಗೌರವದಿಂದ ನಡ್ಕೊಂಡ್ರೆ ಅದೇ ತುಂಬ ದೊಡ್ಡ ಎಜುಕೇಷನ್ನು ನೀವು ಆ ಮಕ್ಕಳಿಗೆ ಕೊಡೋಂಥದ್ದು. ಶಿಕ್ಷಕರು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾವೆಲ್ಲ ಅಂದ್ಕೊಂಡಿರ್ತೀವಿ ಮಕ್ಕಳು ಬಿಡಪ್ಪ ದಡ್ರು, ಅವ್ರು ಇನ್ನೂ ಈಗ ಕಲಿತಾ ಇದ್ದಾರೆ ಅಂತ. ಮಕ್ಕಳಿಗೆ ತುಂಬ ನಾಲೆಡ್ಜ್ ಇರುತ್ತೆ, ತುಂಬ ಶಾರ್ಪ್ ಇರ್ತಾರೆ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ನಾವು ಪಾಠ ಹೇಳ್ಕೊಡ್ಬೇಕು. ನಾನು ಹಿಂದೇನು ಅನೇಕ ಸಲ ಹೇಳಿದ್ದೇನೆ, 40% ಇರುವಂಥ ಮಾರ್ಕ್ಸ್ ತೆಗಿಯುವಂಥ ಮಕ್ಕಳನ್ನ 70% ಮಾಡ್ತಿರಲ್ಲ, ಅದು ಸಾಧನೆ. 90% ಇರೋಂಥವ್ರನ್ನ, 95 ಇರೋಂಥವ್ರನ್ನ 100 ಮಾಡೋದು ಸಾಧನೆ ಅಲ್ಲ. 40% ತೆಗೆಯುವಂಥ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಎಜುಕೇಶನ್ ಅನ್ನು ಮಾಡಿದಾಗ ಮಾತ್ರನೇ ಆ ಮಕ್ಕಳು ಇನ್ನಷ್ಟು ಒಂದು ಬುದ್ಧಿವಂತಿಕೆಯನ್ನ ಮತ್ತೆ ಶ್ರದ್ಧೆಯಿಂದ ಓದುವಂಥದ್ದನ್ನ ಕಲ್ತ್ಕೊತಾರೆ. ಅದಕ್ಕೆ ಅವ್ರಿಗೆ ಸಹಕಾರ ಮಾಡಿ ಅನ್ನೋ ಮಾತನ್ನ ಹೇಳ್ತಾ, ಇವತ್ತು ಬೇರೆ ಬೇರೆ ಪ್ರೈವೇಟ್ ಶಾಲೆಗಳಿಗೆ ಹೋಲಿಸ್ಕೊಂಡ್ರೆ ಸರ್ಕಾರಿ ಶಾಲೆಯಲ್ಲಿ ಯೂನಿಫಾರ್ಮಿಂದ, ಊಟದಿಂದ ಪ್ರತಿಯೊಂದು ಫ್ರೀಯನ್ನು ಕೊಡ್ತಾರೆ. ನಾವು ಶಿಸ್ತಿನಿಂದ ಬೆಳಿಬೇಕಷ್ಟೇ. ನೀವು ಓದಬೇಕು ಅಂತ ಹೇಳ್ಕೊಂಡ್ರೆ ಯಾವ ಶಾಲೆ ಆದರೆ ಏನೋ ನಿಮಗೆ ಇನ್ನೂ ಕೂಡ ಅದೇ ಎಜುಕೇಶನ್ ಅನ್ನ ಇನ್ನೂ ಉತ್ತಮವಾಗಿ ನಮ್ಮ ಟೀಚರ್ಸ್ ಹೇಳ್ಕೊಡ್ತಾರೆ. ಆದ್ರಿಂದ ಸ್ವಲ್ಪ ಶ್ರದ್ಧೆಯಿಂದ ತಾವು ಓದನ್ನ ಮಾಡಬೇಕು. ಮತ್ತೆ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ತಮ್ಮನ್ನ ಸಾಕ್ತಾ ಇರ್ತಾರೆ. ಅವ್ರ ಋಣವನ್ನು ತೀರಿಸುವಂಥ ಕೆಲಸ ನಾವು ಮಾಡಬೇಕು. ಅವ್ರು ನಿಮ್ಮ ತಂದೆ ತಾಯಿ ನೀವು ಹತ್ತಿರದಿಂದ ನೋಡಿರ್ತೀರ, ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಅವ್ರಿಗೆ ಏನಾದರೂ ಒಳ್ಳೇದಾಗಲಪ್ಪ ಅಂತ ಕಷ್ಟಪಟ್ಟು ಅವರು ಕಷ್ಟಗಳನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಡಲ್ಲ. ಆದರೆ ನೀವು ಅದನ್ನ ಅರ್ಥ ಮಾಡಿಕೊಂಡು ನಾವು ಚೆನ್ನಾಗಿ ಓದಿದ್ರೆ ಸಾಕು, ಅವ್ರು ಒಳ್ಳೆ ಮಕ್ಕಳಾಗಿದ್ರೆ ಸಾಕು. ಮತ್ತೆ ನಾನು ತುಂಬ ಸಲ ಹೇಳಿದ್ದೇನೆ, ಹೆಣ್ಮಕ್ಳಿಗೆ ನಾವು ಹೇಳ್ಕೊಳ್ಬೇಕು ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು. ಯಾರು ಆ ಹೆಣ್ಮಕ್ಳಿಗೆ ಬ್ಯಾಡ್ ಟಚ್ ಅನ್ನ ಮಾಡ್ತಾರೆ, ತಕ್ಷಣ ಅವರ ತಂದೆ ತಾಯಿಗೆ, ಟೀಚರ್ಗೆ ತಿಳಿಸುವಂತ ಒಂದು ಕೆಲಸವನ್ನ ಮಾಡಬೇಕು. ಮಾಡ್ಕೋಬಹುದು, 5 ಸ್ಟಾರ್ ಹೋಟ್ಲಲ್ಲೋ ಅಥವಾ ಇನ್ನೆಲ್ಲಿ ಬೇಕೋ ಮಾಡ್ಕೋಬಹುದು. ಮಕ್ಕಳ ಮಧ್ಯೆ ಬಂದು ಪುಸ್ತಕಗಳನ್ನು ಕೊಟ್ಟು ಅವರೊಟ್ಟಿಗೆ ಮಾಡ್ಕೊಳ್ಳುವಂಥದ್ದು ನಿಜವಾಗ್ಲೂ ಅದು ಒಳ್ಳೆಯ ಮನಸ್ಸಿದ್ದಂಥವ್ರಿಗೆ ಮಾತ್ರನೇ ಅದು ಸಾಧ್ಯ. ಆದ್ರಿಂದ ಅವರಿಗೆ ಒಂದು ಚಪ್ಪಾಳೆಯವರಿಗೆ ಅಭಿನಂದನೆಗಳನ್ನ. ನಮ್ಮ ರಮೇಶ್ ಅವರು ನಮ್ಮ ಪುಟ್ಟನಹಳ್ಳಿ ಭಾಗದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಎಲ್ಲ ರಸ್ತೆಗಳಲ್ಲಿ 2 ವೀಲರಲ್ಲಿ ಓಡಾಡ್ತಾರೆ. ಲೈಟ್ ಹೋಗಿದ್ರೆ, ಪಾಟ್ ಹೋಲ್ ಆಗಿದ್ರೆ, ಮತ್ತೆ ಕೆರೆ ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಕಷ್ಟು ಕೆಲಸಗಳನ್ನ ನಮ್ಮ ಪ್ರಭಾವತಿ ಮತ್ತೆ ರಮೇಶ್ ಅವರು ಮಾಡಿದ್ದಾರೆ. ಅವ್ರ ಜೊತೆ ನಾವು ನಿಂತಿದ್ದೇವೆ. ಇವತ್ತೇನಾದರೂ ಪುಟ್ಟೇನಹಳ್ಳಿ ಮೊದಲು ಒಂದು 20 ವರ್ಷ ಮೊದಲು ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ಅಂತ ಏನಾದರೂ ಫೋಟೋ ತೆಗೆದು ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇತ್ತು. ಅದಕ್ಕೆ ಕಾರಣ ನಮ್ಮ ರಮೇಶ್ ಮತ್ತೆ ಅವ್ರ ಪ್ರಭಾವತಿ ರಮೇಶ್ ಅವರು ತುಂಬ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ಹಿರಿಯರಾದಂಥ ಆಂಜನೇಯ ಅವರು, ನಮ್ಮೆಲ್ಲ ಮುಖಂಡರು ಮಾರ್ಗದರ್ಶನದಲ್ಲಿ ಇನ್ನೂ ಒಳ್ಳೆ ಕೆಲಸಗಳನ್ನು ನಾವೆಲ್ಲ ಸೇರಿ ಮಾಡೋಣ. ಈ ವಾರ್ಡಲ್ಲೂ ಕೂಡ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು. ನಮಗೆಲ್ಲ ಕೂಡ ಗೊತ್ತಿದೆ, SIRಗೆ ತುಂಬ ಜನ ಟೀಚರ್ಸು ಇಲ್ಲಿಂದಲೂ ಹೋಗಿರ್ಬೋದು. SIR ಅಲ್ಲಿ ಈಗ ಕೆಲವ್ರದೆಲ್ಲ ಡಾಕ್ಯುಮೆಂಟೇಶನ್ ಅನ್ನ ಈಗ ಕೇಳ್ತಾ ಇದ್ದಾರೆ. ಮಳೆ